ಮೊದಲೇ ಹೇಳ್ದಂಗೆ ಇವತ್ತು ಬರೀ ಕಾವು ಕೋಳಿ ಬಗ್ಗೆನೇ ಅಷ್ಟೇ ವಿಡಿಯೋ ಮಾಡಿರ್ತೀನಿ. ಯಾವುದ್ರ ಬಗ್ಗೆನೂ ಮಾಡಲ್ಲ ಅಂತ ಫಸ್ಟ್ ಹೇಳಿದೆ. ಯಾಕಪ್ಪ ಅಂತಂದರೆ ಈ ಕಾವು ಕೋಳಿ ಬಗ್ಗೆನೇ ಒಂದೊಂದು ಮ್ಯಾಟ್ರ್ಗಳು, ಅಂದರೆ ಈಗ ಒಂದೊಂದು ಟಾಪಿಕ್ ಒಂದೊಂದು ದಿನ ಮುಗ್ದೋಗ್ಲಿ ಅಂತ. ಇವಾಗ ತುಂಬ ಜನ ಏನು ಮಾಡ್ತೀರಾ ಅಂತಂದರೆ ಅದಕ್ಕೆ ಕೆಲವು ಟಾಪಿಕ್ಗಳು ಅರ್ಥ ಆಗಿರಲ್ಲ. ಮತ್ತು ಆ ಟಾಪಿಕ್ನ ಪದೇ 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 ಅದೇನು ಬ್ರೋ ಮತ್ತೆ ಅದೇನು ಹೇಳಿದ್ರಿ ಬ್ರೋ ಮತ್ತೆ ಅದು ಯೂಸ್ ಆಗ್ತಿಲ್ಲ ಅದು ಇದು ಅಂತೆಲ್ಲ ತುಂಬ ಜನ ಕೇಳ್ತಾ ಇರ್ತಿರಲ್ಲ. ಅದಕ್ಕೋಸ್ಕರ ಟಾಪಿಕ್ಕು ಅಲ್ಲಿ ಮುಗ್ದೋಗ್ಲಿ ಅನ್ನೋ ಕಾರಣಕ್ಕಷ್ಟೇ ಈ ಟಾಪಿಕ್ಗಳು ಹೇಳ್ಬಿಡ್ತೀನಿ. ಫಸ್ಟ್ ಏನಪ್ಪ ಅಂತಂದರೆ ಕಾವು ಕೋಳಿಗಳದ್ದು ನಿನ್ನೆ ಬರೀ ಮೇವು ಆಹಾರದ ಬಗ್ಗೆ ಹೇಳಿದ್ವಿ. ಇವತ್ತೇನಪ್ಪ ಅಂತಂದರೆ ಕೆಲವು ಸಲ ಕೋಳಿನ ಅಂತಂದರೆ ಈಗ ಮೈಲಿಗೆ ಆಗಿರಬಾರ್ದು, ಮುಡಿ ಆಗಿರಬಾರ್ದು, ಮತ್ತು ಬೇರೆಯವ್ರನ್ನ ಯಾವ ಥರನಾದರೂ ಒಳಗಡೆ ಕೂರಿಸ್ಕೋಬಾರ್ದು. ಈ ಥರದ್ದೆಲ್ಲ ಕ್ವಶನ್ಸ್ಗಳು ತುಂಬ ಜನ ಅಂತಂದರೆ ಇವಾಗ ಮುಟ್ಟಾಗಿರೋರು ಅಥವಾ ಇಲ್ಲ ಅಂತಂದರೆ ಕೆಲವು ಹೆಂಗಸರು ಬಂತು ಅಂದರೆ ಮರಿ ಮಾಡಲ್ಲ, ಮತ್ತು ಇದು ಕಬ್ಬಣ ಇಡ್ಲಿಲ್ಲ ಅಂದರೆ ಮರಿ ಆಗಲ್ಲ, ಮತ್ತು ಈ ಥರದ್ದೆಲ್ಲ ಒಂದಷ್ಟು ಕ್ವಶನ್ಸ್ಗಳಾಗೋಗೈತೆ. ಅಂದರೆ ತುಂಬ ಜನ ಕಮೆಂಟ್ಸ್ ಮಾಡ್ತಿರೋದು ಇದು. ಅಂದರೆ ಇದೆಲ್ಲ ಬಿಟ್ಬಿಡಿ. ಫಸ್ಟ್ ಒಂದು ಥಿಂಗ್ಸ್ ಏನಂತಂದರೆ ಈಗ ಮನುಷ್ಯ ಹೆಂಗೆ ಡೆವಲಪ್ ಆಗ್ತಿದ್ದಾನೆ ಅಂದರೆ ಇವಾಗ ಹಿಂದಿನ ಕಾಲದಲ್ಲಿ ಟಿ ವಿಗಳಿದ್ದು ಬರೀ ಟಿ ವಿಗೆ ಮಾತ್ರ ಫಿಕ್ಸ್ ಆಗಿದ್ರು. ಇವಾಗ ಮೊಬೈಲ್ ಬಂತು, ಈಗ ಮೊಬೈಲ್ ಮಾತ್ರ ಫಿಕ್ಸ್ ಆಗಿದ್ದಾರೆ. ಈ ಥರನೇ ಅಂದರೆ ಹಿಂದಿನ ಕಾಲದಲ್ಲಿ ಯಾವ ಥರ ಫಿಕ್ಸ್ ಆಗಿದ್ರು ಅದೇ ಥರ ಆವತ್ತಿನ ಕಾಲ ಇತ್ತು. ಬಟ್ ಇವತ್ತಿನ ಕಾಲ ಏನೈತೆ ಅಂದರೆ ಅಪ್ಡೇಟ್ ವರ್ಷನ್ ಆಗೈತೆ. ಬಟ್ ಇವತ್ತು ನೀವು ಮಾಡಬೇಡಿ ಅಂತ ನಾನು ಹೇಳೋದೇನು ಅಂತಂದರೆ ಇವಾಗ ದಿನ ನೀವು ಡೇ ಟು ಡೇ ಅಂದರೆ ಇವಾಗ ಒಂದು ತುಂಬ ಜನ ನಿಮ್ಮ ಫಾರಮ್ಗೆ ವಿಸಿಟ್ ಮಾಡ್ತಿದ್ದಾರೆ, ತುಂಬ ಜನ ನಿಮ್ಮ ಫಾರ್ಮ್ ಬರ್ತಿದ್ದಾರೆ, ಇಲ್ಲ ನೀವು ಯಾವುದಾದ್ರೂ ಫಾರಮ್ಗೆ ವಿಸಿಟ್ ಮಾಡಿದ್ದೀರಾ ಅಂತಂದರೆ ಕಾಲು ತೊಳ್ಕೊಂಡು ಒಳಗಡೆ ಹೋಗಿ ಫಾರಮ್ ಒಳಗಡೆ. ಇನ್ನು ಜಾಸ್ತಿ ಜನ ಫಾರಮ್ ಒಳಗಡೆ ಬರ್ತಿದ್ದಾರೆ ಅಂದರೆ ಅದನ್ನ ಅವಾಯ್ಡ್ ಮಾಡಿ. ಅದನ್ನು ಬಿಟ್ಬಿಟ್ಟು ನಿಮ್ಮ ಫಾರಮ್ ಒಳಗಡೆ ಅದಾಗ್ತಿದೆ ಇದಾಗ್ತಿದೆ, ಮತ್ತು ಮೊಟ್ಟೆ ಒಳಗಡೆ ಕಬ್ಬಣ ಇಕ್ಕಿದ್ರೆ ಮತ್ತು ಏನೋ ಆಗುತ್ತಂತೆ, ಮತ್ತು ಸಿಡ್ಲು ಹೊಡಿದ್ರೆ ಮರಿ ಮಾಡಲ್ವಂತೆ, ಅದು ಇದು ಅಂತ ಒಂದಷ್ಟು ತುಂಬ ಜನ ತಲೆ ಕೆಡಿಸ್ಕೊಂಡಿದ್ದೀರಾ. ಅಂದರೆ ಈಗ ಏನಪ್ಪ ಅಂತಂದರೆ ಬೇಸಿಗೆಗಾಲದಲ್ಲೂ ತುಂಬ ಜನ ಮರಿ ಮಾಡಲ್ಲ, ಬರೀ ಕೋಳಿಗಳು ಮರಿ ಮಾಡಲ್ಲ ಅಂತೆಲ್ಲ ತುಂಬ ತಲೆ ಕೆಡಿಸ್ಕೊಂಡಿದ್ದೀರಾ. ಇದೆಲ್ಲ ತಪ್ಪು ಕಲ್ಪನೆ, ಇವೆಲ್ಲ ಮೂಢನಂಬಿಕೆಗಳ ಬಿಟ್ಬಿಡಿ. ಇವತ್ತಿನ ಫ್ಯೂಚರ್ಸಲ್ಲಿ ಏನಿದೆ ಅಂದರೆ ಇವಾಗ ನಿಮಗೆ ಅಪ್ಡೇಟ್ ಆದಂಗೆ ನೀವು ಹೆಂಗೆ ಬರ್ತಿದ್ದೀರಾ ಅದೇ ಥರ ಕೋಳಿಗಳಿಗೂ ಅಪ್ಡೇಟ್ ಮಾಡ್ಕೊಂಡು ಹೋಗಿ. ಅದನ್ನು ಬಿಟ್ಬಿಟ್ಟು ಈಗ ಹಿಂದಿನ ಕಾಲದಲ್ಲಿ ಇದ್ದ ಪದ್ಧತಿಗಳನ್ನ ಎಲ್ಲರೂ ಮಾಡ್ತೀನಿ ಅನ್ನೋಕ್ಕಾಗಲ್ಲ. ಯಾಕಂತಂದರೆ ಹಿಂದಿನ ಕಾಲದಲ್ಲಿ ಬರೀ ಒಂದು 30 ಕೋಳಿ ತೊಗೊಂಡು ಹೋಗಿದ್ರು, ಇಡೀ ಊರೆಲ್ಲ ಬಿಟ್ಕೊಬಿಟ್ರು, ಊರೆಲ್ಲ ಮೇಯ್ಕೊಂಡು ಕೊನೆ ಹೊತ್ತಿಗೆ ಮನೆ ಬರ್ತಿತ್ತು. ರೋಗ ಇರಲಿಲ್ಲ, ಲಕ್ಷಣ ಇರಲಿಲ್ಲ, ಪ್ಯೂರ್ ನಾಟಿ ಕೋಳಿಗೆ ಏನಂದ್ರೆ ಏನೂ ಇರಲಿಲ್ಲ. ಬಟ್ ಇವತ್ತು ಇಲ್ಲ. ಬಟ್ ಏನಪ್ಪ ಅಂತಂದರೆ ಮರಿಗಳು ಜಾಸ್ತಿ ಇರೋದ್ರ ಕಾರಣಕ್ಕೋಸ್ಕರ ಅದು ನಮ್ಮ ಮುಂದಾಲೋಚನೆ ಮಾಡ್ಕೊಳ್ಳೋದು ಅಷ್ಟೇ. ಇನ್ನು ಯಾವುದೇ ರೀತಿ ಅದಕ್ಕೆ ಆ್ಯಂಟಿಬಯೋಟಿಕ್ ಹಾಕಬೇಕು ಮತ್ತು ವೈರಸ್ ಅಟ್ಯಾಕ್ ಆಗದೆ ಇರೋ ಥರ ಔಷಧಿ ಹಾಕಬೇಕು, ಇದು ಯಾವುದೂ ಇಂಪಾರ್ಟೆಂಟ್ ಆಗಲ್ಲ. ಬಟ್ ನಮ್ಗೆ ಆಗಬೇಕು. ಮತ್ತು ನಮ್ಮಲ್ಲಿ ಏನಂತಂದರೆ ಮುಂದಾಲೋಚನೆಗಳು, ಮುಂದೆ ರೋಗ ಬರಬಾರ್ದು ಅಂತ. ಈ ಥರ ಯಾವುದೇದೋ ಮೈಲಿಗೆ ಆಗದೆ ಇರೋದು, ಮಡಿ ಆಗೋದು, ಇದೆಲ್ಲ ಬಿಟ್ಟಾಪುಡಿ. ಫಸ್ಟ್ ಮಾಡಬೇಕಾಗಿರೋದು ಏನಂದರೆ ನೀಟಾಗಿ ಕಾವು ಕುಣಿಸ್ಕೊಳ್ಳಿ. ಅಚ್ಚುಕಟ್ಟಾಗಿ ಮರಿ ಮಾಡಿದ್ರೆ ನಿಮ್ಮ ಅದೃಷ್ಟ. ಮರಿ ಮಾಡಿಲ್ಲ ಅಂತಂದರೆ ಬಿಟ್ಬಿಡಿ, ನೆಕ್ಸ್ಟ್ ಬ್ಯಾಚ್ ಮಾಡುತ್ತೆ. ಅದನ್ನು ಬಿಟ್ಬಿಟ್ಟು ನೀವು ತಲೆ ಕೆಡಿಸ್ಕೊಳ್ಳೋಕೆ ಹೋಗಲೇಬೇಡಿ.